ಸೊ ಇವತ್ತು ನಾವು ಬಂದಿರೋದು ನಮ್ಮ ಕುರುಗೋಡಲ್ಲಿರುವಂತ ಹಳೆ ಪುರಾತನವಾದ ಗುಡಿಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನೋಡೋಣ ಅಲ್ಲಿಗೆ ಹೋಗಿ ಏನಾಗುತ್ತೋ. ಹೋಗುತ್ತಾ ದಾರಿಯಲ್ಲಿ ಬಿದ್ದೋಗಿರೋ ಮರ, ಬಿದ್ದೋಗಿರೋ ಮೂರ್ತಿಗಳು ಬಹಳಷ್ಟು ಕಂಡವು. ಸೊ ಇಲ್ಲಿ ನಾವು ನೋಡೋದು ಅಂದ್ರೆ ಹಳೆ ಕಾಲದ ರಾಜರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಇವನ್ನೆಲ್ಲ ಕಟ್ಸೋದಕ್ಕೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಅವಾಗಿನ ಎನರ್ಜಿ ಇನ್ನ ಬದುಕಿದೆ ಏನೋ ಈ ಗುಡಿಯಲ್ಲಿ ಅಂತ ಅನಿಸ್ತೈತೆ. ಸೊ ಈ ವಿಡಿಯೋ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಐತೆ, ಲಾಸ್ಟ್ ವರೆಗೆ ನೋಡಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕುರುಗೋಡು ಅಂತ ಗೊತ್ತಿದೆ ಇದೆ. ಸೊ ನಮ್ಮ ಕುರುಗೋಡನ್ನ ಇವತ್ತು ನಾವೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಕುರುಗೋಡಲ್ಲಿ ಯಾವಾಗ ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇಲ್ಲಿಂದ ಗುಡಿ ಸ್ಟಾರ್ಟ್ ಆಗುತ್ತೆ. ಒಳಗೆ ಹೋಗ್ತಾ ಇನ್ನು ನೋಡೋಣ ಏನೇನಿರುತ್ತೋ ಅಂತ. ಸೊ ಗಾಳಿ ತುಂಬ ಇದೆ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸೊ ಒಳಗೆ ನೋಡೋಣ ಬನ್ನಿ ಏನಿರುತ್ತೋ ಏನೇನಿಲ್ಲ ಅಂತ. ಸೊ ಭಾಳಷ್ಟು ಗಾಳಿ ಐತಿ ಗೈಸ್, ಎಲ್ಲ ಸುತ್ತಮುತ್ತ ಎಷ್ಟು ಗಾಳಿ ಐತೆ ಅಂದರೆ ಮಾತಾಡೋಕ್ಕಾಗೂ ಕೇಳಿಸ್ತಾನೆ ಇಲ್ಲ. ಇಲ್ಲಿಂದ ಇಲ್ಲೇ ಇರೋರಿಗೆ ಅಷ್ಟು ಗಾಳಿ ಐತಿ ಇಲ್ಲಿ. ಮುಂದೆ ಓದ್ತಿದ್ರೆ ಇಲ್ಲಿ ನಾಯಿಗಳು ಮಕ್ಕಳಿದ್ದಾವೆ ಗೈಸ್. ಯಾರು ಮಕ್ಕಂಡ್ರೆ ನಾನು ಭಯಬಿದ್ದೆ ಒಂದು ಸಲ. ಸೊ ಒಳಗೆ ಕೂಡ ಜನ ಮಕ್ಕೊಂಡಿದ್ರು. ಸೊ ಹೋಗಿ ನೋಡಿ ಎಲ್ಲ ಇದು ಏನಿಲ್ಲ ಅಂದರೂ ಕಂಬಗಳೇ ಭಾಳಷ್ಟು ಅದಾವೆ ಗೈಸ್ ಈ ಗುಡಿಯಲ್ಲಿ. ಅದೊಂದು ಸ್ಪೆಷಲ್ ವಿಷಯ. ಗುಡಿ ಎಂಟ್ರ್ ಆಗ್ತಿದ್ದಂಗೆ ಹಳೆ ಎನರ್ಜಿ ಹೊಡಿತಿತ್ತು. ಅಷ್ಟು ಭಾಳ ಹಳೇದು ಗೈಸ್ ಇದು. ಒಂದು ಹೇಳ್ಬೇಕಂದ್ರೆ ಈ ಗುಡಿ ಭಾಳಷ್ಟು ಹಳೇದು. ನಾನು ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ. ಯಾವಾಗೋ ಸಣ್ಣನಿದ್ದಾಗ ಬಂದಿದ್ದೆ. ಇವಾಗ ಸ್ವಲ್ಪ ಭಾಳ ಚೇಂಜ್ ಆಗಿದೆ ಗೈಸ್ ಈ ಗುಡಿ. ಆ್ಯಂಡ್ ಇದು ಗಣೇಶನ ವಿಗ್ರಹ ಗುಡಿ ಗೈಸ್ ಇದು. ಸೊ ಎಷ್ಟು ಹಳೇದಂತಂದರೆ ನಾವು ಏನಿಲ್ಲ ಅಂತಂದರೂ ಒಂದು 15 ನಾವಿನ್ನೂ ಹುಟ್ಟೇ ಇದ್ದಿದ್ದಿಲ್ಲ ಗೈಸ್, ಅವಾಗಿಂದನೂ ಇದ್ದಿದ್ರು. ಸೊ ನಮ್ಮಮ್ಮ ಕೂಡ ಹುಟ್ಟಿದ್ದಿಲ್ಲಂತೆ. ಸೊ ಅವಾಗಿಂದನೂ ಈ ಗುಡಿ ಐತೆ. ಇಲ್ಲಿ ಶಾಸನಗಳು ಅದಾವೆ, ಆಮೇಲೆ ಇನ್ನೂ ಭಾಳಷ್ಟು ಅದಾವೆ ಗೈಸ್ ಇಲ್ಲಿ. ಸೊ ಇದನ್ನು ಶಾಸನನೂ ಜೇಂಟ್ ಮಾಡಿದ್ದಾರೆ ಗೈಸ್. ಇದು ಮುರಿದೋಗೈತೆ, ಸಿಮೆಂಟಿಂದ ಜೇಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗುಡಿ ಹಿಂಗೆ ಐತೆ ಸ್ವಲ್ಪ. ಸೊ ಇದೇ ಪೀಠ ಗೈಸ್, ಅಂದರೆ ನೃತ್ಯ ಆಡೋ ಪೀಠ, ಮಂಟಪ ಪೀಠ ಏನಾದರೂ ಅನ್ರಿ, ಇಲ್ಲೇ ಅದೆಲ್ಲ ನಡೆಯೋದು. ಸೊ ಮ್ಯಾಲೆ ನೋಡ್ತಾ ಇದ್ದೀರಲ್ಲ ರೂಫ್ ಎಷ್ಟು ಚೆನ್ನಾಗೈತೆ ಅಂತ. ಅವಾಗೆ ಇದನ್ನೆಲ್ಲ ಕೈಲೇ ಕೆತ್ತಿ ಮಾಡಿರೋದು ಗೈಸ್ ಇದು. ಸೊ ಇಲ್ಲಿನ ಜನ ಇಲ್ಲಿ ಎಷ್ಟು ಅವಾಗೆ ಒಂದೊಂದು ಡೀಟೇಲ್ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿಂದ. ಸೊ ಇನ್ನು ಮುಂದೆ ಹೋಗಿ ನೋಡ್ತಾ ಇದ್ದರೆ ಇಲ್ಲಿ 6 ಗಂಟೆಯಿಂದ 9 ಗಂಟೆವರೆಗೆ ಮಾತ್ರ ಪೂಜೆ ನಡೆಯುತ್ತೆ. ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ನಡೀತದೆ ಅಷ್ಟೇ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಂಬರಿಗೆ ಸಂಪರ್ಕಿಸಿ ಅಂತ. ಸೊ ನಾವು ಲೇಟ್ ಆಗ್ಬಿಟ್ಟಿವಿ, 3 ಗಂಟೆಗೆ ಬಂದಿದ್ವಿ ಗೈಸ್. ಸೊ ಅದಕ್ಕೆ ಲೇಟ್ ಆಯಿತು. ಆಮೇಲೆ ನೋಡಂಬರ್ರಿ ಇನ್ನು ಮುಂದೆ ಏನೇನಾಯಿತು. ಸೊ ಫೈನಲಿ ಇಲ್ಲಿ ಬರ್ತಿದ್ರು ಕೂಡ ವೈಬ್ ಕೂಡ ಭಾಳ ಹಳೇದಾಗೆ ಐತೆ ಗೈಸ್. ಸೊ ಭಾಳ ಚೆನ್ನಾಗೈತಿ ವೈಬ್. ಆ್ಯಂಡ್ ನಮ್ಮ ಹಳೇ ಗುಡಿ ಗೈಸ್. ಸೊ ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ, ಸಿಮೆಂಟ್ ಆಯಿತು, ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ ಗೈಸ್. ಅವಾಗೆ ಇವಾಗಿಂದ ಅಲ್ಲೇ ದಾರಿಗೆ ಉದ್ದಕ್ಕೂ ಡಿಸೈನ್ಗಳು ಕೊಡ್ತಾ ಇದ್ರು ಗೈಸ್. ಅವಾಗೆ ಈ ಡಿಸೈನ್ಗಳೆಲ್ಲ ಕೆತ್ತಿರೋದು ಇದು. ಸೊ ಇವೆಲ್ಲ ಅವಾಗೆ ಕಾಲದಲ್ಲಿ ಮಾಡಿರೋದು. ಅಲ್ಲಿವರೆಗೂ ಅಲ್ಲಿವರೆಗೂ ಮಕ್ಕಳು ಬರೋಕೈತೆ ಭಕ್ತಾದಿಗಳು ಬಂದರೆ. ಸೊ ಭಾಳ ಪ್ರಶಾಂತವಾಗೈತೆ ಗೈಸ್ ಈ ಗುಡಿ. ನೀವು ಯಾವಾಗ ಕುರುಗೋಡು ಬಂದರೆ ಇಲ್ಲಿ ಮಾತ್ರ ಬರೋದು ಮರಿಬೇಡಿ. ಡಿಸೈನ್ ನೋಡಿ ಇಲ್ಲಿ.
ಅವಾಗೆ ಕಿತ್ತಿರೋದನ್ನ ನಾಗದೇವತೆ. ಸೊ ಇಲ್ಲಿ ಪಕ್ಕಕ್ಕಿರೋದೆ ಗಣೇಶ ವಿನಾಯಕ ಮೂರ್ತಿಗಳು. ಸೊ ನಮ್ಮನ್ನು ಎದಕ್ಕೋ ತಪ್ಪಿಸ್ಕೊಂತದ. ಇನ್ನೇನು ನಾವು ಎಲ್ಲ ಮುಗಿಸ್ಕೊಂಡು ಹೋಗ್ತಾನೆ ಇದ್ವಿ. ಹೊರಗಡೆ ಹೋದ ತಕ್ಷಣ ಗುಡಿ ಎದುರಿಗೆ ಇದೊಂದು ಗುಡಿ ಕಾಣಿಸ್ತು ಗೈಸ್. ಇದು ಏನಂತ ಗೊತ್ತಿಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಸೊ ಇದು ಭಾಳ ಚೆನ್ನಾಗಿತ್ತು ನೋಡೋಕ್ಕೆ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಬಿಟ್ಟೆ. ಸೊ ಇದ್ರ ಮೇಲೆ ಒಂದು ಲಿಂಗ ಇತ್ತು ಗೈಸ್ ಮುಂದೆ. ಸೊ ಮೇಲೆ ಏನೋ ವಿಚಿತ್ರವಾದ ಕೆತ್ತನೆಯಿಂದ ಮಾಡಿರೋಂಥ ಇವಿದ್ವು ಚಿತ್ರಗಳು. ಒಬ್ಬ ಗಂಡು ಮಗ ಇದ್ದಂಗೆ ಅದರ. ಸೊ ಶಿವಲಿಂಗದ ಜೊತೆಗೆ ಐತೆ ಗೈಸ್ ಇದು. ಇದೊಂದು ಇಲ್ಲಿ ಕೆಳಗೆ ಶಿವಪ್ಪ ಅಂತಾರ ಕಾಣಿಸ್ತೈತೆ ಗೈಸ್ ಇದು ಈ ವಿಗ್ರಹ. ಸೊ ಇದೆಲ್ಲ ಇಲ್ಲಿ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದೆ ಇನ್ನೊಂದು ಗುಡಿಗೆ. ಸೊ ಅದನ್ನು ಅಲ್ಲಿಗೆ ಹೋಗಿ ನೋಡೋಣ ಬರ್ರಿ ಏನಾಗುತ್ತೋ ಏನಿಲ್ಲ ಅಂತ. ಸೊ ಈ ಗುಡಿ 2 ಗುಡಿಗಳು ಮಾತ್ರ ಭಾಳ ಚೆನ್ನಾಗಿತ್ತು. ಸೊ ನೋಡೋಣ ಬರ್ರಿ. ಸೊ ಗಾಯ್ಸ್, ಹಳೇ ಗುಡಿಯಲ್ಲಿ ಇನ್ನೊಂದು ಗುಡಿ ಸಿಕ್ತು. ಸೊ ಅಲ್ಲಿ ನೋಡ್ಬೋದಲ್ಲ, ಅರ್ಧ ಸೀಳಿರೋ ಗುಡಿ. ಸೊ ಅರ್ಧ ಸೀಳಿ ಬರೀ 4 ಕಲ್ಲು ಮೇಲೆ ನಿಂತ್ಕೊಂಡತ್ತೆ ಗೈಸ್ ಆ ಗುಡಿ. ಸೊ ಅಲ್ಲಿಗೆ ಹೋಗಕ್ಕೆ ಜಾಗ ಇಲ್ಲ, ಅದಕ್ಕೆ ಮುಳ್ಳು ಬೇಲಿ ಬೆಳೆದ್ಬಿಟ್ಟತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗಕ್ಕೆ ಆಗ್ತಿಲ್ಲ. ಗಾಯ್ಸ್ ಇದು ಮಾತಾಡೋ ಗುಡಿ ಅಂತ. ಸೊ ಇಲ್ಲಿ ಏನಾದರೂ ಮಾತಾಡಲಿ ರಿವರ್ಸ್ ಬರುತ್ತಂತೆ. ಸೊ ಅದೇ ಇದ್ರ ಈ ಗುಡಿ ಸ್ಪೆಷಾಲಿಟಿ. ಸೊ ನಾವು ಇವತ್ತು ಭಾಳಷ್ಟು ಗುಡಿಗಳು ತಿರುಗ್ತಾ ಇವು ಗೈಸ್. ಸುಮ್ಮನೆ ಹುಚ್ಚಾಗ್ತಿದ್ದು ನಾನು. ಯಾವುದು ಕರೆಕ್ಟ್ ಯಾವುದು ತಪ್ಪೋ ಅಂತ ಗೊತ್ತಾಗೋಲ್ತಿದ್ದು. ನೋಡಿದ್ವಿ ಇಷ್ಟು ದೊಡ್ಡ ಬೊಕ್ಕೆ ಐತಿ, ಯಾವನ್ ನೋಡಿದ್ರೆ ನೋಡಿ ದೇವ್ರ ಗುಡಿಲಿ ಸ್ಟಾರ್ಟ್ ಮಾಡ್ಬಿಟ್ಟು ನೋಡಿ. ಸೊ ಗಾಯ್ಸ್ ಇವಾಗ ನೋಡ್ರಿ, ನಾನು ಏನಾದರೂ ಮಾತಾಡಲಿ ರಿವರ್ಸ್ ಬರುತ್ತೆ ವಾಯ್ಸ್. ಹಲೋ ದೇವ್ರೇ ನೋಡ್ರಿ ಗೈಸ್, ಓಂ ನಮಃ ಶಿವಾಯ ನೋಡ್ರಿ ವಾಪಸ್ ಬರುತ್ತೆ. ಅದೇ ಈ ಗುಡಿ ಇದು ಸ್ಪೆಷಾಲಿಟಿ. ಇವಾಗ ಒಳಗೆ ಹೋಗೋಣ ಅಂತಂದ್ರೆ ಬೀಗ ಹಾಕ್ಬಿಟ್ರೆ ಗೈಸ್. ಸೊ ಅದಕ್ಕೆ ಹೋಗೋಕೆ ಆಗ್ತಿಲ್ಲ. ಈ ಗುಡಿ ಕೂಡ ಭಾಳ ಹಳೇದು ಗೈಸ್, ಲೈಟ್ ಎಲ್ಲ ಇದಾವೆ ಒಳಗಡೆ. ಸೊ ಇಕೋ ಹೊಡಿತೈತೆ. ಸೊ ಅದೊಂದು. ಆಮೇಲೆ ಇಲ್ಲಿ ಕೂಡ ಈಶ್ವರನ ಗುಡಿ. ಸೊ ಇದು ನೆಕ್ಸ್ಟ್ ಪ್ಲೇಸ್ ಗೈಸ್. ನಾವು ಇವಾಗ ಬರ್ತಿರೋ ಇದು ಈಶ್ವರನ ಗುಡಿ. ಇನ್ನೊಂದು ಬುದ್ಧಿ ಇದು ಈಶ್ವರನ ಗುಡಿ ಗೈಸ್. ಸೊ ಇದು ಕೂಡ ಈಶ್ವರನ ಗುಡಿ. ಸೊ ನೋಡೋಣ ಬರ್ರಿ ಏನು. ಇಲ್ಲಿ ಕೂಡ 3 ಗುಡಿ ಅದಾವೆ ಗೈಸ್. ಒಂದು ಸಂಗಮೇಶ್ವರ ಗುಡಿ, ಒಂದು ಈ ಗುಡಿ, ಆಮೇಲೆ ಒಂದು ಈ ಗುಡಿ ಗೈಸ್. ಈ ಗುಡಿ ಅದರಲ್ಲಿ ಇವು 2 ಗುಡಿ ಒಂದೇ ತಲೆ ಇದಾವೆ. ಸೊ ಅಲ್ಲೊಂದು ಇದೈತೆ, ಅಲ್ಲೊಂದು ಗುಡಿ ಐತೆ ಗೈಸ್. ಅಂದರೆ ಬಿದ್ದುಬಿಡುತ್ತೆ, ಗುಡ್ಡದ ಮೇಲೆ ಐತೆ. ಅದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಹೋಗ್ತಿಲ್ಲ. ಸೊ ಇದು ಎಲ್ಲ ಓಪನ್ ಆಗಿ ಐತೆ ಗೈಸ್. ಇದೆಲ್ಲ ಓಪನ್ ಆಗಿ ಐತೆ ಗೈಸ್ ಈ ಗುಡಿ. ಸೊ ಈ ಗುಡಿ ಹೋಗಿ ನೋಡೋಣ. ಸೊ ಗೈಸ್ ಇಲ್ಲೊಂದು ಈಶ್ವರ ದೇವಸ್ಥಾನ ಐತೆ ಗೈಸ್. ಇಲ್ಲಿ ಕೂಡ ಈಶ್ವರನ ಪ್ರತಿಷ್ಠಾಪನೆ ಮಾಡ್ಯಾರೆ. ಇಲ್ಲಿ ನಾಗದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರೆ. ಅದ್ರ ಜಸ್ಟ್ ಬಗಲಿಗೆ ಇನ್ನೊಂದು ಗುಡಿ ಇದೆ. ಸೊ ಇಲ್ಲೆಲ್ಲ ಬರೋರು ಇನ್ನೂ ಪೂಜೆಗಳು ನಡೀತದಾವೆ ಗೈಸ್ ಈ ಗುಡಿಗೆ. ಸೊ ಅದು ಭಾರಿ ಒಳ್ಳೆ ವಿಷಯ. ಆ್ಯಂಡ್ ಇಲ್ಲಿ ಪೂಜೆ ಬಿದ್ದಿರೋದಂತ ಅಂದ್ಕೊಂಡಿದ್ದೆ ನಾನು ಕೂಡ. ಸೊ ಹಂಗೇನಿಲ್ಲ, ಭಾಳ ಚೆನ್ನಾಗೈತೆ ಗುಡಿ. ಸೊ ಇವೆಲ್ಲ ಹಳೇ ವೈಬ್ ಬರಕ್ಕೆ ಕುಂತದ ಗೈಸ್. ಅಂದರೆ ಹಳೇ ಜನಗಳು, ಹಳೇ ಮನುಷ್ಯರು ಇಲ್ಲೇ ನಮ್ಮ ಪಕ್ಕಕ್ಕೆ ತಿರುಗ್ತದಾರೇನೋ ಅನ್ನಂಗೆ ಒಂದು ಫೀಲಿಂಗ್ ಇದೆ. ಈ ಗುಡಿ ಎಲ್ಲ ನೋಡಿದರೆ ಒಂದು ಸಲ ನೋಡಿದರೆ ನಮ್ಮ ಮನಸ್ಸಿನಲ್ಲಿ ಹೌದು ನಾವು ಇನ್ನೂ ಹಳೆ ಕಾಲದಿಂದನೇ ನಾವು ಈ ಕಡೆ ಬಂದಿರೋದು. ನಮ್ಮ ಕುರುಗೋಡಲ್ಲಿ ಕೂಡ ಭಾಳಷ್ಟು ಜನ, ಭಾಳ ರಾಜರು, ಭಾಳಷ್ಟು ಜನಗಳು ಇನ್ನೂ ಬಾಳಿದ್ರು. ಹಳೆ ಕಾಲದ ಇದು ಇತಿಹಾಸ ಇಲ್ಲಿ ಐತೆ ಅಂತ ಇವಾಗ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಕುರುಗೋಡನ ಅಂತಾರೆ ಐತಿಹಾಸಿಕ ನಾಡು ಕುರುಗೋಡು ಅಂತ. ಸೊ ಅದಕ್ಕೆ ಇವೆಲ್ಲ ಇಷ್ಟೆಲ್ಲ ಮಿಸ್ಟೀರಿಯಸ್. ಇನ್ನು ನಾನು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು ಬರೀ 2% ಗೈಸ್. ಇನ್ನೂ ಭಾಳಷ್ಟು ಐತೆ. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಪ್ರಯಾಣ ಇವಾಗ ಕುರುಗೋಡಿಗೆ. ಇದು ಸೊ ಗಾಯ್ಸ್ ಎಷ್ಟು ಹೆಂಗೈತಂದ್ರೆ ಈ ಮಣ್ಣು ತೂರ್ತಿದ್ರೆ ಎಷ್ಟು ಹೊಗೆ. ಇಲ್ಲಿ ಆ ಕಡೆ ತೋರ್ಸಲ್ಲಿ ಹಿಂಗೆ ಬೇಸ್ ಹಿಂಗೆ ಹಿಡ್ಕ ಹಿಂಗೆ. ಸೊ ಗೈಸ್ ಎಷ್ಟು ಧೂಳ ಐತಂದ್ರೆ ಈ ಮಣ್ಣು ಹಿಂಗೆ ಎಗರಿಸ್ತಿದ್ರೆ ಎಷ್ಟೊಂದು ಇದು ಧೂಳು ಅಷ್ಟು ಧೂಳ ಐತಿ ಇಲ್ಲಿ. ಇವ್ನು ಸುಮ್ಮನೆ ಹಿಂಗೆ ಅಂದ ಗೈಸ್ ಕಾಲೇ ಅಲ್ಲಿ ಅಷ್ಟೊಂದು ಧೂಳ ಎಗರೈತೆ. ಎಲ್ಲ ಗುಡಿ ನೋಡಿವ, ಅದೊಂದು ಗುಡಿ ನೋಡೋಕ್ಕಾಗೋದು.
ಅದು ಮಸ್ತ್ ಇದ್ದಂಗೆ ಮಾತಾಡೋ ಗುಡಿ. ಸೊ ಗಾಯ್ಸ್ ಮಾತಾಡೋ ಗುಡಿಗೆ ಇನ್ನೂ ಹೋಗಿಲ್ಲ ನಾವು. ಸೊ ಇನ್ನೊಂದ್ಸಲ ನೆಕ್ಸ್ಟ್ ಸಲ ಏನಾದರೂ ಅದು ಓಪನ್ ಇದ್ದರೆ ಪಕ್ಕ ಇನ್ನೊಂದ್ಸಲ ಎಂಟರ್ ಮಾಡ್ತೀನಿ ಗೈಸ್ ಅದು ಒಳಗಡೆ. ಸ್ವಲ್ಪ ಅನ್ನಿಸ್ತೈತೆ ನಮ್ಮ ಕುರ್ಗೋಡ್ನ ಸೆಕೆಂಡ್ ಹಂಪಿ ಅಂತ ಎದಕ್ಕೆ ಕರಿತಿದ್ದು. ಇವನು ಮುಳ್ಳು ಗಿಳ್ಳು ಏನು ನೋಡ್ಬೇಡ, ಸ್ವಲ್ಪ ಕೆಳಗೆ ಕೂಡ ನೋಡ್ಕೊಂಡ್ ಬಾಲಿ. ಇವ್ನು ಕ್ಯಾಮ್ರಾಮ್ಯಾನ್ ಪೋಸ್ಟ್ ಕೊಟ್ಟಿನಿ, ಇವ್ನು ಕ್ಯಾಮ್ರಾಮ್ಯಾನ್ಗೆ ಸೆಟ್ ಆಗ್ಬಿಟ್ಟಂಗೆ. ಇವ್ ಕ್ಯಾಮ್ರಾಮ್ಯಾನ್ ಪೋಸ್ಟ್ ಕೊಟ್ಟಿದ್ದಕ್ಕೆ ಅದು ಕ್ಯಾಮ್ರಾ ಇಟ್ಕೊಂಡಿರೋ ಧ್ಯಾನಕ್ಕೆ ಕೆಳಗೆ ಏನನ್ನ ಬರಲಿ, ಅದು ಹಾವನ್ನ ಬರಲಿ ತೊಳೆದು ಹೋಗಂಗೆ ನಂಗೆ. ಸೊ ಗಾಯ್ಸ್ ಇದು ನಮ್ಮ ಕುರ್ಗೋಡು. ಇನ್ನಷ್ಟು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಗಾಯ್ಸ್ ಸ್ವಲ್ಪ ಇಲ್ಲಿ ಜನಗಳು ಧೈರ್ಯ ಕೊಡೋಕೆ ಬಿಟ್ಟು ಎದುರಿಸ್ತಾರೆ. ಅದಕ್ಕೆ ನಾವು ಅದು ಹಾವು ಬಂದಂಗೆ ಆಯ್ತು ಗಾಯ್ಸ್ ನಿಜ ಕಾಲೊಳಗೆ. ಆ್ಯಂಡ್ ಅದ್ರ ಬೇರೆ ನಾನು ಹಾಕ್ಕೊಳ್ಳೋದು ಶೂ ಅಲ್ಲ, ಶೂನಲ್ಲಿ ಏನೋ ನಾವು ತೂರಿತಂದ್ರೆ ಅದು ನಿಂಗೆ ಜಾಡ್ಸೋಕ್ಕೂ ಬರಲ್ಲ, ಬಿಡೋಕ್ಕೂ ಬರಲ್ಲ ಅನ್ನೋದೆಲ್ಲ ನಾವು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಸ್ವಲ್ಪ ತಡೆಯಲಿ, ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಎಲ್ಲವರಿಗೂ ನಮಸ್ತೆ, ಟಾಟಾ ಆ್ಯಂಡ್ ಬಾಯ್ ಬಾಯ್. ನೀನು ಹೇಳ್ತೀವಾಗ ಬೇಕಾಗಿಲ್ಲ. ನಮಸ್ತೆ. ಇವನು ಸಂಸ್ಕಾರವಂತನು ಗಾಯ್ಸ್. ಇನ್ನೊಂದ್ಸಲ ನಮಸ್ತೆ. ನನ್ನ ಕೈಲಿ ತಪ್ಪಾಗೈತೆ, ನನಗೆ ತಪ್ಪ ಐತೆ, ಇನ್ನೊಂದ್ಸಲ ಮಾಡಕ್ಕಲ್ಲ. ವೆರಿ ಗುಡ್ ಬಾಯ್. ಇವನೇನು ತಪ್ಪು ಮಾಡಿಲ್ಲ, ಆದರೂ ತಪ್ಪು ಮಾಡ್ಯಾನ ಅಂತ ಅನ್ಕಂತದ ಗೈಸ್. ಸೂಪರ್ ಹೀರೋ. ಆ್ಯಂಡ್ ಗೈಸ್ ಬಾಯ್ ಬಾಯ್. ಸೂಪರ್.